ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇವತ್ತು RCB ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅಂಥದ್ದು ಏನಿದೆ RCB ಬಗ್ಗೆ ಮಾತಾಡಲಿಕ್ಕೆ ಅಂತ ಅಂದ್ಕೊಳ್ತಿರ್ಬೋದು. RCB ಅಂದರೆ ಸಾಕು ಕರ್ನಾಟಕ ಜನಕ್ಕೆ, ಕ್ರಿಕೆಟ್ ಅಭಿಮಾನಿಗಳಿಗೆ ಒಂಥರ ಮೈ ರೋಮಾಂಚನ. ಅದು ಫ್ರಾಂಚೈಸಿ ಆಗಿದ್ದರೂ ಕೂಡ RCB ಅಂದರೆ ನಾವು ಅಷ್ಟು ಪ್ರೀತಿಸ್ತೀವಿ, ಅಭಿಮಾನಿಸ್ತೀವಿ. ಈ ಮಟ್ಟಿಗಿನ ಅಭಿಮಾನವನ್ನು, ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ತಂಡ ಆಗಲಿ ನಿಜಕ್ಕೂ ಅದೃಷ್ಟ ಮಾಡಿರಬೇಕು, ಪುಣ್ಯ ಮಾಡಿರಬೇಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೆಲ್ಲವನ್ನೂ ಕೂಡ ಮಾಡಿದೆ RCB. ಬಿಕಾಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನುವಂಥ ಕಾರಣಕ್ಕೋಸ್ಕರ, ನಮ್ಮ ತಂಡ ಅನ್ನುವಂಥ ಕಾರಣಕ್ಕೋಸ್ಕರ ಎಂತೆಂಥ ಪರಿಸ್ಥಿತಿಯನ್ನು ಫೇಸ್ ಮಾಡಿಬಿಟ್ರು ಅಭಿಮಾನಿಗಳು. ಸೋಲಿನಲ್ಲಿ ಯಾವತ್ತೂ ಕೈ ಬಿಟ್ಟಿರಲಿಲ್ಲ. ಸೋಲುವಂಥ ಸಂದರ್ಭದಲ್ಲಿ ಗೆದ್ದಾಗ ಎಲ್ಲರೂ ಜೈ ಅಂತಾರ್ರಿ, ಆದರೆ ಸೋಲುವಂಥ ಸಂದರ್ಭದಲ್ಲೂ ಈ ಸಲ ಕಪ್ ನಮ್ಮದೇ. ಫಸ್ಟ್ ಮ್ಯಾಚ್ ಸೋತಾಗ ದೇವ್ರಿಗೆ ಬಿಟ್ವಿ ಅಂತ ಮಾತಾಡ್ತೀವಿ, ಸೆಕೆಂಡ್ ಮ್ಯಾಚ್ ಸೋತಾಗ ಆ ದೇವ್ರಿಗೆ ಬಿಟ್ವಿ ಅಂತೀವಿ, ಇಲ್ಲ ನೆಕ್ಸ್ಟ್ ಮ್ಯಾಚನ್ನು ಗೆದ್ದೇ ಗೆಲ್ತೀವಿ ಅನ್ನುವಂಥ ಹ್ಯಾಟ್ರಿಕ್ ಸೋಲ್ ಬಂದಂಥ ಸಂದರ್ಭದಲ್ಲೂ ಇಲ್ಲ ನೆಕ್ಸ್ಟ್ ಹೋಪ್ಸ್ ಇದ್ದೇ ಇದೆ, ನಾವು ಹೋಗೇ ಹೋಗ್ತೀವಿ, ಗೆಲ್ಲೇ ಗೆಲ್ತೀವಿ. ಅದೇನಾದರೂ ಆಗ್ಲಪ್ಪ, RCB ಅಂದರೆ RCB ಅಷ್ಟೇ. ಅಷ್ಟು ಮಟ್ಟಿಗಿನ ಪ್ರೀತಿ, ಅಭಿಮಾನ. ಇಡೀ ವಿಶ್ವದಲ್ಲೇ ಯಾವ ಟೀಮಿಗೆ ಈ ರೀತಿಯಾದಂಥ ಅಭಿಮಾನಿಗಳು ಇದ್ರೋ, ಅಭಿಮಾನ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ನಾ ಕಂಡಂತೆ ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ನೋಡಿದಂಥವರು ಕೂಡ ಕಂಡಂತೆ RCBಗೆ ಸಿಕ್ಕಿರುವಂಥ ಪ್ರೀತಿ ಮತ್ತಿನ್ಯಾವ ತಂಡಕ್ಕೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆನೇ ಈ ಮುಂಚೆಯಿಂದಲೂ ಕೂಡ ನಡೀತಾ ಇರುವಂಥ ಚರ್ಚೆಗಳು. ಅದೆಷ್ಟು ಅಂದರೆ ಇಯರ್ಗಳನ್ನು ನೋಡ್ಕೊಂಬಂದ್ವಿ. 17 ವರ್ಷದಿಂದ RCB ಕಪ್ ಗೆಲ್ಲುತ್ತೆ, ಈ ಸಲ ಕಪ್ ನಮ್ದೇ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಯಾನಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ವಿ. ಆ ರೀತಿಯಾಗಿ ಅಭಿಮಾನವನ್ನ ತೋರಿಸಿದ್ವಿ. ಇಂತಹ ಸಂದರ್ಭದಲ್ಲೂ ಯಾವತ್ತೂ ಅಭಿಮಾನಿಗಳು RCBಯನ್ನ ಕೈ ಬಿಟ್ಟಿರಲಿಲ್ಲ, RCBಯನ್ನ ದೂರ ಮಾಡಿರಲಿಲ್ಲ, RCBಯನ್ನ ದೂರಿರಲಿಲ್ಲ. ಅಷ್ಟರ ಮಟ್ಟಿಗೆ ಹುಚ್ಚು ಅಭಿಮಾನವನ್ನ ತೋರಿಸ್ತಾ ಇದ್ವಿ. ಜಸ್ಟ್ ಬಿಕಾಸ್ ರಾಯಲ್ ಚಾಲೆಂಜರ್ಸ್ ಇದೆ ಅಂತ ಅಲ್ಲ, ಬೆಂಗಳೂರು ಅನ್ನುವಂಥ ಕಾರಣಕ್ಕೋಸ್ಕರ, ಅಂದರೆ ನಮ್ಮ ಕರ್ನಾಟಕದ ಟೀಮ್ ಅನ್ನುವಂಥ ಕಾರಣಕ್ಕೋಸ್ಕರ. ಅವರು ನಮ್ಮ ಕರ್ನಾಟಕದವ್ರನ್ನ ಆಡಿಸ್ತಾ ಇರಲಿಲ್ಲ ಸರಿಯಾಗಿ. ಎಲ್ಲೋ ಒಂದೊಂದು IPLನಲ್ಲಿ ನಮ್ಮ ಕರ್ನಾಟಕದವರು ಆಡಿದ್ದು ಬಿಟ್ಟರೆ ಕರ್ನಾಟಕದ ಪ್ಲೇಯರ್ಸೇ ಇರ್ತಾ ಇರಲಿಲ್ಲ. ಹಂಗಿದ್ದರೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಅಷ್ಟೊಂದು ಪ್ರೀತಿ, ಅಭಿಮಾನವನ್ನು ತೋರಿಸ್ತಾ ಇದ್ವಿ. ಇಂತಹ ಒಂದು ಟೀಮ್ ಈಗ ದ್ರೋಹ ಮಾಡ್ಲಿಕ್ಕೆ ಹೊರಟಿದ್ಯಾ ಅಂತ ನಾನು ಹೇಳ್ತಾ ಇದ್ನಲ್ಲ. 17 ಸೀಸನ್ನಿಂದ ಕಪ್ಪು ಗೆಲ್ಲದಿರುವಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ನಿಂದನೆ, ನಿರಾಸೆಗಳು, ಹತಾಶೆ, ಅವಮಾನಗಳನ್ನು ಅನುಭವಿಸಿದ್ದಾರೆ ಅಭಿಮಾನಿಗಳು. ಎಲ್ಲೋದ್ರೂ ಕೂಡ ನಿಮ್ಮ ಟೀಮ್ ಗೆಲ್ಲಿಲ್ಲ, ಬೇರೆ ಟೀಮ್ನವರು ಅಣುಕಿಸುವಂಥ ಸಂದರ್ಭದಲ್ಲಿ ನಿಮ್ಮ ಟೀಮ್ ಗೆಲ್ಲಿಲ್ಲ ಅಂದರೆ ಎಷ್ಟು ಮಟ್ಟಿಗೆ ಅವಮಾನವನ್ನು ತಡ್ಕೊಂಡು ಕೂಡ ಈ ಸಲ ಗೆದ್ದೇ ಗೆಲ್ತೀವಿ, ಈ ಸಲ ಕಪ್ ನಮ್ದೇ ಅನ್ನುವಂಥದ್ದನ್ನ ಟ್ರೆಂಡೇ ಮಾಡಿಬಿಟ್ಟಿದ್ರು RCB ಅಭಿಮಾನಿಗಳು. ಅಷ್ಟು ಮಟ್ಟಿಗಿನ ಅಭಿಮಾನ ಅಂದ್ರೆ ಏನು ಅಂದರೆ RCB ಅನ್ನುವಂಥದ್ದನ್ನ. ಲಾಯಲ್ಟಿ ಅಂದ್ರೇನು, ನಿಷ್ಠೆ ಅಂದ್ರೇನು, ನಿಯತ್ತು ಅಂದ್ರೇನು, ಪ್ರೀತಿ ಅಂದ್ರೇನು, ಒಬ್ಬ ಮನುಷ್ಯ ಕ್ರಿಕೆಟ್ಗೆ ಎಷ್ಟು ಮಟ್ಟಿಗೆ ಅಭಿಮಾನವನ್ನು ತೋರಿಸ್ಬೋದು, ಅಭಿಮಾನಿ ಅಂದ್ರೇನು, ಅದೆಲ್ಲವನ್ನ ಕೂಡ ತೋರಿಸಿದ್ದು RCBಯ ಅಭಿಮಾನಿಗಳು. ನಾನು ಹೇಳ್ತಾ ಇದ್ನಲ್ಲ, ಕಾರಣ ಇಷ್ಟೇ, ನಮ್ಮ ಟೀಮ್ ಅನ್ನುವಂಥ ಕಾರಣಕ್ಕೋಸ್ಕರ. ಅದೇ RCB ಮ್ಯಾನೇಜ್ಮೆಂಟ್, ಅದೇ RCB ಟೀಮ್, ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಹೇಳ್ತಿರುವಂಥದ್ದು, RCB ಟೀಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅವರು ಈಗ ಆ ಅಭಿಮಾನಿಗಳಿಗೆ ಮೋಸವನ್ನು ಮಾಡ್ಲಿಕ್ಕೆ ಹೊರಟಿದಾರಾ ಅಂತ. ಯಾಕೆ? ಈಗ ಸಾಕಷ್ಟು ಗೊಂದಲಗಳಿದ್ವು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚನ್ನು ನಡೆಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಮಿಷನ್ನೇ ಸಿಗ್ತಾ ಇರಲಿಲ್ಲ. ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ KCAಗೆ ಹೊಸ ತಂಡ ಬಂತು. ಆ ಟೀಮು ಅದೇನಾದರೂ ಆಗಲಿ ಮ್ಯಾಚನ್ನು ನಡೆಸಲೇಬೇಕು, ಅದೆಷ್ಟೇ ಕಷ್ಟ ಆಗಲಿ, ಏನೇ ನಿಯಮಗಳಿರಲಿ ಅದೆಲ್ಲವನ್ನೂ ಕೂಡ ನಾವು ಪಾಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಿದ್ದೆಗೆಟ್ಟು ಪರಿಶ್ರಮ ಹಾಕಿದ್ದಾರೆ. ಅವರು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ನಾವು ಮತ್ತೆ ಚಿನ್ನಸ್ವಾಮಿಯ ಗತವೈಭವವನ್ನು ಮರಳಿ ತರ್ತೇವೆ, ಮತ್ತೆ ಇಲ್ಲಿ ಮ್ಯಾಚ್ಗಳು ನಡೀತವೆ ಅನ್ನುವಂಥದ್ರ ಬಗ್ಗೆ ಎಲ್ಲ ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಸತತ ಪ್ರಯತ್ನ ಪಟ್ಟು ಫೈನಲಿ ಇದ್ದಂತಹ ಒಂದು ಏನು ಹೇಳ್ತಾರೆ ಅದಕ್ಕೆ ಕಷ್ಟಗಳೆಲ್ಲ ಇದ್ವಲ್ಲ, ಅದೆಲ್ಲದರಿಂದ ಹೊರಬಂದು ಮ್ಯಾಚನ್ನು ನಡೆಸುವಂಥ ನಿಟ್ಟಿನಲ್ಲಿ ಸರ್ಕಾರದಿಂದ ಪರ್ಮಿಷನ್ ತಗೊಂಡು, ಗೃಹ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಎಲ್ಲ ವೇಸ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡ್ತಾ ಇದೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟನ್ನು ಆಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏಕೆಂದರೆ ಈಗ ಆಲ್ರೆಡಿ ಮಹಿಳಾ ವರ್ಲ್ಡ್ ಕಪ್ ಮ್ಯಾಚ್ಗಳು ಕೈ ತಪ್ಪುದು, T20 ವರ್ಲ್ಡ್ ಕಪ್ ಮ್ಯಾಚ್ಗಳು ಕೂಡ ಕೈ ತಪ್ಪಿರುವಂಥದ್ದು, WPL ನಡೀತಾ ಇದೆ, ಆ ಮ್ಯಾಚ್ಗಳು ಕೂಡ ಕೈ ತಪ್ಪಿದೆ. ವಿಜಯ್ ಹಜಾರೆ ಒಂದು ಕ್ರಿಕೆಟ್ ಇತ್ತಲ್ಲ, ಅದು ಕೂಡ ಕೈ ತಪ್ಪಿರುವಂಥದ್ದು. ಅದೇನೇ ಆಗಲಿ, ಈ ಬಾರಿಯ IPL ಅನ್ನು, ಮೆನ್ಸ್ IPL ಮ್ಯಾಚ್ಗಳನ್ನು ಇಲ್ಲೇ ಆಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪಣ ತೊಟ್ಟಿದ್ರಲ್ಲ, ಅದೆಲ್ಲವೂ ಕೂಡ ಕೈ ಹಿಡಿದಿದೆ. ಆದರೆ RCB ಅವರು ಇಲ್ಲಿ ಆಡಲಿಕ್ಕೆ ಹಿಂದೆ ಮುಂದೆಯನ್ನು ನೋಡ್ತಾ ಇದ್ದಾರೆ.
ಚಿನ್ನಸ್ವಾಮಿಯಲ್ಲಿ ಆಡ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಅಷ್ಟು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ನಿಮ್ಗೆ ಗೊತ್ತಿರಲಿ, RCB 2008ರಲ್ಲಿ ಆ ಟೀಮ್ನ ಮೌಲ್ಯ ಇದ್ದಿದ್ದು, ಬ್ರಾಂಡ್ ಮೌಲ್ಯ ಇದ್ದಿದ್ದು 464 ಕೋಟಿಗೆ ಖರೀದಿ ಮಾಡಿದ್ದು ಅವಾಗ ವಿಜಯ್ ಮೌಲ್ಯ. ಈಗ ಎಷ್ಟಿದೆ RCBಯ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ? ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇರುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಒಂದು ಬ್ರ್ಯಾಂಡ್ ಮೌಲ್ಯ ಬಂದಿರುವಂಥದ್ದು. ಎಷ್ಟಿದೆ ಅಂದರೆ ಹತ್ತತ್ರ 16,000 ಕೋಟಿಗೂ ಹೆಚ್ಚಿನ ಬ್ರ್ಯಾಂಡ್ ಮೌಲ್ಯವನ್ನು ಹೊಂದಿದೆ RCB. ಇದು ಯಾವುದೇ ಒಂದು IPL ಟೀಮ್ಗಿಲ್ಲ. ಅಷ್ಟು ದೊಡ್ಡ ಮಟ್ಟದ ಕ್ರೇಜ್ ಇದ್ದಂಥ ಕಾರಣಕ್ಕೋಸ್ಕರನೇ ಆ ಬ್ರ್ಯಾಂಡ್ ಮೌಲ್ಯ ಜಾಸ್ತಿ ಆಗಲಿಕ್ಕೆ ಕಾರಣ. ವಿರಾಟ್ ಕೊಹ್ಲಿ ಅವರೇ ಹೇಳಿದರು, ನಾನು ಯಾವುದಾದ್ರೂ ಒಂದು ಫ್ರಾಂಚೈಸಿಯ ಜರ್ಸಿಯನ್ನು ಧರಿಸ್ತೀನಿ ಕೊನೆವರೆಗೂ ಅಂತ ಹೇಳಿದ್ರೆ ಅದು RCB ಮಾತ್ರ ಆಗಿರುತ್ತೆ. ಇನ್ಯಾವುದೇ ಟೀಮ್ನ ಪರವಾಗಿಯೂ ಕೂಡ ಫ್ರಾಂಚೈಸಿ ಪರವಾಗಿ ನಾನು ಆಡೋದಿಲ್ಲ ಅಂತ ಹೇಳಿದರು ವಿರಾಟ್ ಕೊಹ್ಲಿ ಅವರು. ಅದಕ್ಕೆ ಕಾರಣ ಏನು? ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಲಾಯಲ್ ಆಗಿದ್ರು. ಎಷ್ಟೇ ಸೋಲ್ಲಿ, ಕಪ್ ಗೆಲ್ಲಿ ಬಿಡ್ಲಿ, ಆ ಅಭಿಮಾನವನ್ನು ತೋರಿಸ್ತಾ ಇದ್ರು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ABD ವಿಲಿಯರ್ಸ್ ಆಗಲಿ, ಗೇಲ್ ಆಗಿ, ಕಮೆಂಟೇಟರ್ಸ್ಗಳು ಕೂಡ ಅಷ್ಟೇ ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ವಾವ್ ಎಂಥ ಫ್ಯಾನ್ ಬೇಸಪ್ಪ, ಕರ್ನಾಟಕದ ಫ್ಯಾನ್ಸ್ ಹೆಂಗಿದಾರಪ್ಪ, ಅವರಿಗೆ ಅವ್ರ ತಂಡ ಒಂದೇ ಇಂಪಾರ್ಟೆಂಟು, ಅವ್ರ ತಂಡಕ್ಕೋಸ್ಕರ ಎಷ್ಟೆಲ್ಲ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಆ ಅಭಿಮಾನಿಗಳಿಗೋಸ್ಕರ, ಆ ಅಭಿಮಾನಕ್ಕೋಸ್ಕರ, ಆ ಪ್ರೀತಿಗೋಸ್ಕರ IPL ಕಪ್ಪನ್ನು ಇವ್ರು ಗೆಲ್ಲಬೇಕು ಅನ್ನುವಂಥದ್ರ ಬಗ್ಗೆನೂ ಸಾಕಷ್ಟು ಬಾರಿ ಮಾತಾಡಿದ್ದಾರೆ. ಆ ಕನಸು ನನಸಾಗಿದ್ದು ಯಾವಾಗ? 18ನೇ IPL ಸೀಸನ್ನಲ್ಲಿ. ಆ 18ನೇ IPL ಸೀಸನ್ ಜೂನ್ 4ನೇ ತಾರೀಕು ನಾವು ಕಪ್ ಗೆದ್ವಲ್ಲ, ಜೂನ್ 5ನೇ ತಾರೀಕು RCB ಅಭಿಮಾನಿಗಳು 1-2 ಬರೀ ಪ್ರೀತಿಯೆಲ್ಲ ತೋರಿಸಿದ್ದು, ಅಭಿಮಾನ ಮಾತ್ರ ಅಲ್ಲ ತೋರಿಸಿದ್ದು, ಲಾಯಲ್ಟಿ ಮಾತ್ರ ಅಲ್ಲ ತೋರಿಸಿದ್ದು, ರಕ್ತ ಹರಿಸಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಜೂನ್ 5ನೇ ತಾರೀಕು ಏನಾಯ್ತು? 11 ಜನ ಸಾವನ್ನಪ್ಪಿದ್ರು. ಏನಕ್ಕೆ? ಅಭಿಮಾನ ತೋರಿಸ್ಲಿಕ್ಕೆ. ಹುಚ್ಚು ಅಭಿಮಾನ ಅದು. ಇಲ್ಲಿ RCB ಯಾಕೆ ಹಿಂದೆ ಮುಂದೆ ನೋಡ್ತಾ ಇದೆ ಇಲ್ಲಿ ಪ್ಲೇ ಮಾಡಲಿಕ್ಕೆ, ಅಂದರೆ ಆಟ ಆಡಲಿಕ್ಕೆ ಅಂದರೆ, ಆ ಘಟನೆ ನಡೆದಂಥ ಸಂದರ್ಭದಲ್ಲಿ RCB ಟೀಮ್ ಮ್ಯಾನೇಜ್ಮೆಂಟ್ನ ತಪ್ಪಿತಸ್ಥ ಸ್ಥಾನದಲ್ಲಿ ಕೂರಿಸಿದ್ರು ಅನ್ನೋ ಕಾರಣಕ್ಕೆ. ಹೌದು, ತಪ್ಪು ಮಾಡಿದ್ದು ನೀವೇ ಅಲ್ವಾ? ಯಾರು ಹೇಳಿದ್ದು ನಿಮಗೆ? ಅಲ್ಲಿ ಬಂದುಬಿಟ್ಟು ಅನೌನ್ಸ್ ಮಾಡಿ RCB ಪೇಜ್ಗಳಲ್ಲಿ ಹಾಕಿ ಸಂಭ್ರಮಾಚರಣೆಗೆ ಬನ್ನಿ ಅಂತ ಹೇಳಿದ್ದು ಯಾರು? ನೋಡ್ಕೊಂಡು ಹಾಕಬೇಕಾಗಿತ್ತಲ್ವಾ ಪೋಸ್ಟು? ನಿಮ್ಮದು ತಪ್ಪಿದೆ. ರಾಜ್ಯ ಸರ್ಕಾರ ಎಲ್ಲ ಇವ್ರನ್ನ ಟಾರ್ಗೆಟ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಈ ಬಾರಿ ಚಿನ್ನಸ್ವಾಮಿಯಲ್ಲಿ ಆಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಚಿಂತನೆಯಲ್ಲಿ ಇದ್ದಾರಂತೆ. ಇದೇ ಫಸ್ಟ್ ರಾಂಗ್ ಥಿಂಗ್. ಅಂದರೆ RCB ಅಂದರೆ ಅದಕ್ಕೆ ಹೆಸರು, ಆ ಘನತೆ, ಆ ಬ್ರ್ಯಾಂಡ್ ವ್ಯಾಲ್ಯೂ ಬರಲಿಕ್ಕೆ ಕಾರಣ ಎಲ್ಲವೂ ಕೂಡ ಅಭಿಮಾನಿಗಳಿಂದ. ಅಭಿಮಾನಿಗಳಿಗೆ ಮೋಸ ಮಾಡಬೇಡಿ. ನಿಮ್ಮ ಈಗೋಗಳು ಏನೇ ಇರಲಿ, ಎಷ್ಟೇ ಇರಲಿ, ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ಅಭಿಮಾನಿಗಳ ಹತ್ರ ಅಲ್ಲ. RCB ಅಧಪ್ಪತನಕ್ಕೆ ಕಾರಣ ಆಗ್ಬಿಡುತ್ತೆ ಇದು. ಇಲ್ಲಿ ಮ್ಯಾಚ್ ಆಡದೆ ಹೋದರೆ RCBಯ CEO ಹೋಗ್ಬಿಟ್ಟು ಛತ್ತೀಸ್ಗಢದ ಮುಖ್ಯಮಂತ್ರಿ ಜೊತೆ ಮಾತಾಡ್ಕೊಂಡ್ಬಂದಿದ್ದಾರೆ. ಮುಂಬೈನಲ್ಲಿ ಅಥವಾ ರಾಯ್ಪುರದಲ್ಲಿ ಕೆಲವು ಮ್ಯಾಚ್ಗಳನ್ನು ಆಡಿಸ್ಬೇಕು ಅಂತ. ಒಂದೊಂದು IPL ಟೀಮ್ಗೂ ಕೂಡ ಅವರವರ ಹೋಮ್ ಗ್ರೌಂಡ್ನಲ್ಲಿ ಆಡಲಿಕ್ಕೆ 7 ಮ್ಯಾಚ್ಗಳಿರ್ತವೆ. ಆ ಮ್ಯಾಚ್ಗಳನ್ನು ಆಡಲಿಕ್ಕೆ ಚಿನ್ನಸ್ವಾಮಿಯಲ್ಲಿ ಆಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಮುಂಬೈ ಮತ್ತು ಛತ್ತೀಸ್ಗಢದಲ್ಲಿ ಮಾತನಾಡ್ಕೊಂಡ್ಬಂದಿದ್ದಾರೆ. RCB CEO ಛತ್ತೀಸ್ಗಢದ ಮುಖ್ಯಮಂತ್ರಿ ಅನೌನ್ಸ್ ಕೂಡ ಮಾಡಿದ್ದಾರೆ, 2 ಮ್ಯಾಚ್ RCB ಅವರು ಇಲ್ಲಿ ಆಡ್ತಾರೆ ಅಂತ ರಾಯ್ಪುರ ಸ್ಟೇಡಿಯಂನಲ್ಲಿ. ನೋಡಿ ಯಾವ ರೀತಿಯಾದಂಥ ಒಂದು ದಿಮಾಕ್ ಇದೆ ಅಂತ. ಅಭಿಮಾನಿಗಳಿಂದ ಬೆಳೆದಂಥ ಟೀಮು, ಆ ಮ್ಯಾನೇಜ್ಮೆಂಟು ದುಡ್ಡು ಮಾಡ್ಕೊಂಡಂಥವ್ರು ಈಗ ಬೇರೆ ಕಡೆ ಹೋಗ್ತಾರಾ ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರ ಟೀಮ್ನವರು. ಇಲ್ಲಿ ಆಡಲೇಬೇಕು, ಆಡಿಸ್ಲೇಬೇಕು ಅಂತ ಸಾಕಷ್ಟು ಬಾರಿ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ನಿನ್ನೆನೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. RCB ಅವ್ರು ನಿನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಎಲ್ಲ ರೀತಿಯಾದಂಥ ಭದ್ರತೆ ಎಲ್ಲವೂ ಕೂಡ ಸರಿ ಇದ್ದರೆ ನೋಡೋಣ ಅಂತ ಹೇಳ್ತಾರೆ. ರೀ, ಇಷ್ಟು ದಿನ, ಇಷ್ಟು ವರ್ಷಗಳ ಕಾಲ ಎಷ್ಟೆಲ್ಲ ಮ್ಯಾಚ್ಗಳು ನಡೆದೋಗಿದೆ, ಎಷ್ಟೆಲ್ಲ ಜನ ಸೇರಿದಂಥ ಸಂದರ್ಭದಲ್ಲೂ ಕಂಟ್ರೋಲ್ ಆಗಿದೆ. ಎಲ್ಲೋ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಹೌದು ಸಾವಾಗಿದೆ, ಆಗಬಾರ್ದಿತ್ತು, ದೊಡ್ಡ ದುರಂತ. ಅದೊಂಥರ ಸ್ಮಶಾನ ಮಾಡಿಬಿಟ್ಟಿದೆ. ಜೂನ್ 5ನೇ ತಾರೀಕು ಆದಂಥ ಒಂದು ಘಟನೆ ಚಿನ್ನಸ್ವಾಮಿಯನ್ನು ಸ್ಮಶಾನ ಮಾಡಿಬಿಟ್ಟಿತ್ತು, ಮಸಿ ಬಡ್ದಿತ್ತು. ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ, ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ RCB ಮ್ಯಾನೇಜ್ಮೆಂಟ್ನ ಹುಚ್ಚಾಟ ಸರಿಯಲ್ಲ ಅನ್ನುವಂಥದ್ದನ್ನೇ ಹೇಳಲಿಕ್ಕೆ ಹೊರಟಿರೋದು ನಾನು. ಇನ್ನು RCB ಆಡುತ್ತಾ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ಗಳನ್ನು ಆಡದೇ ಇದ್ದರೆ ಸಾಕಷ್ಟು ಟೀಕೆಗೆ ಗುರಿ ಆಗಬೇಕಾಗತ್ತೆ. ಅಭಿಮಾನಿಗಳಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ. ಅಭಿಮಾನಿಗಳಿಂದ ದೂರ ಸರಿಯುವಂಥ, ಅಂದರೆ RCBಯಿಂದ ದೂರ ಸರಿಯುವಂಥ ಕೆಲಸ ಅಭಿಮಾನಿಗಳು ಮಾಡಿದ್ರು ಮಾಡ್ತಾರೆ. ಇಷ್ಟೊಂದು ಲಾಯಲ್ ಆಗಿರುವಂಥದ್ದನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು RCB ಟೀಮ್.
ಇನ್ನು ಒಂದು ಕಡೆ ರಾಜಸ್ಥಾನ ಟೀಮ್ ಆಗಿರ್ಬೋದು, KKR ಟೀಮ್ ಕೂಡ ಚಿನ್ನಸ್ವಾಮಿಯಲ್ಲಿ ಆಡಲಿಕ್ಕೆ ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ. ಅವರ ಹೋಮ್ ಮ್ಯಾಚ್ಗಳನ್ನು ಚಿನ್ನಸ್ವಾಮಿಯಲ್ಲಿ ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ಆ ರೀತಿಯಾದಂಥ ಅಭಿಮಾನಿಗಳಿದ್ದಾರೆ, ಕ್ರಿಕೆಟ್ ಕ್ರೇಜ್ ಇದೆ ಇಲ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ಹೀಗಾಗಿ 100 ಬಾರಿ ಯೋಚನೆ ಮಾಡಬೇಕಾಗಿದೆ RCB. ಇಲ್ಲಿ ಆಡಿದ್ರೆ ಒಳ್ಳೆಯದು. ಇಷ್ಟೆಲ್ಲ ಬ್ರ್ಯಾಂಡ್ ವ್ಯಾಲ್ಯೂ, ಬರೀ ದುಡ್ಡನ್ನು ಮಾತ್ರ ನೋಡುವಂಥದ್ದಲ್ಲ, ಅಭಿಮಾನವನ್ನು ನೋಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನುವಂಥದ್ದು ಬರೀ ಮೈದಾನ ಅಲ್ಲ, RCB ಟೀಮ್ಗೆ ಅದೊಂದು ರೀತಿಯಾಗಿ ಮನೆ ಇದ್ದಂತೆ. ಕನ್ಸಿಡರ್ ಮಾಡಿ, ಎಲ್ಲವನ್ನು ಪ್ರಯತ್ನ ಪಟ್ಟಿದ್ದಾರೆ. ಈಗೇನು ಪ್ರಾಬ್ಲಮ್ಮೇ ಇಲ್ಲ. ನಿಮ್ಮ ಈಗೋ ಬಿಟ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟನ್ನು, ಆ ಗತವೈಭವವನ್ನು IPL ಮುಖಾಂತರ ಮತ್ತೊಮ್ಮೆ ಮರಳಿ ತರುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಏಕೆಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ, ರಣಜಿ ಟೀಮ್ ಮ್ಯಾಚ್ ಆಡುವಂಥ ಸಂದರ್ಭದಲ್ಲೂ RCB ಅಂತ ಕೂಗ್ತಾರೆ. ಎಲ್ಲೋ ಓದಿದ್ದಂಥ ಸಂದರ್ಭ, ಎಲ್ಲೋ ಪಬ್ನಲ್ಲಿರುವಂಥ ಸಂದರ್ಭದ ಅಲ್ಲಿ ಏನೋ ಡ್ಯಾನ್ಸ್ ಮಾಡಬೇಕಾದ್ರು ಅಲ್ಲಿದ್ದಂಥ ಯೂತ್ಸ್ ಎಲ್ಲ RCB ಅಂತ ಕೂಗ್ತಾರೆ. ಎಲ್ಲ ಕಡೆನೂ ಕೂಡ RCB ಯಾವ ಲೆವೆಲ್ಗೆ ಅಭಿಮಾನ ಇದೆ ಅಂದರೆ, ಇನ್ವಿಟೇಷನ್ ಕಾರ್ಡ್ಗಳಲ್ಲಿ, ತಮ್ಮ ಮದುವೆ ಇನ್ವಿಟೇಷನ್ಸ್ ಕಾರ್ಡ್ಗಳಲ್ಲಿ RCB ಅನ್ನೋದನ್ನೆಲ್ಲ ಮೆನ್ಷನ್ ಮಾಡ್ಕೊಳ್ತಾರೆ. ಆ ಲೆವೆಲ್ಗೆ ಇರುವಂಥ ಲಾಯಲ್ ಫ್ಯಾನ್ಸ್ನ ದೂರ ಮಾಡ್ತೀರೇನ್ರಿ? ನೀವೆಲ್ಲೋ ಹೋಗ್ಬಿಟ್ಟು ಮ್ಯಾಚ್ ಆಡೋಕ್ಕಾಗತ್ತಾ? ಅಂಥ ಅಭಿಮಾನ ಸಿಗುತ್ತಾ? ಅಭಿಮಾನ ಅಲ್ಲ. ನಿಮ್ಗೆ ಯಾಕೆ RCB ಅಂತ ಕರೆಯೋದು? ಬೆಂಗಳೂರು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಪ್ರೀತಿ ಕೊಡ್ತಾ ಇರೋದು. ಅದನ್ನು ಹಾಳು ಮಾಡಬೇಡಿ, ಹಾಳು ಮಾಡ್ಕೊಳ್ಬೇಡಿ. RCB ಟೀಮ್ ಚಿನ್ನಸ್ವಾಮಿಯಲ್ಲಿ ಆಡುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಬೇಕಾಗಿದೆ. ಯಾರಿಗೋಸ್ಕರನೋ ಅಲ್ಲ, ಅಭಿಮಾನಿಗಳಿಗೋಸ್ಕರ. ಈ ಟೀಮ್ ಬೆಳೆದಿರುವಂಥದ್ದು ಅಭಿಮಾನಿಗಳಿಗೋಸ್ಕರ. ಈ ಟೀಮ್ ಇಲ್ಲಿ ಆಡಬೇಕಾಗಿರುವಂಥದ್ದು ಕೂಡ ಅಭಿಮಾನಿಗಳಿಗೋಸ್ಕರ. ಅಷ್ಟೆಲ್ಲ ಪ್ರೀತಿ ಕೊಟ್ಟವ್ರಿಗೋಸ್ಕರ. ಸೊ ನೋಡೋಣ. KC ಅವರು ಹೇಳಿದ್ದಾರೆ, ನಾವು ಸಾಕಷ್ಟು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ. ಬಟ್ RCB ಟೀಮ್ ಮ್ಯಾನೇಜ್ಮೆಂಟ್ ಏನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.